ಎಲ್ರಿಗೂ ನಮಸ್ಕಾರ. ಸೊ ಈ ದಿನ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಏನು ಈ ಸುತ್ತಮುತ್ತ ಇರ್ತಕ್ಕಂಥ ಕುಗ್ರಾಮಗಳನ್ನು ಗುರುತಿಸಿ ಒಂದು ಕರೆಂಟ್ ಸೌಲಭ್ಯವನ್ನು ಕುಗ್ರಾಮದ ಜನತೆಗೆ ಒಂದು ಕರೆಂಟ್ ಸೌಲಭ್ಯವನ್ನು ಒದಗಿಸಿ ಕೊಡುವ ನಿಟ್ಟಿನಲ್ಲಿ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರ್ತಾರೆ. ಈ ಒಂದು ಕಾರ್ಯಕ್ರಮದ ಒಂದಷ್ಟು ವಿಡಿಯೋ ವೀಕ್ಷಣೆಗಳನ್ನು ತೋರ್ಪಡಿಸ್ತೀನಿ. ಕರೆಂಟ್ ಸೌಲಭ್ಯ ಇರ್ಬೋದು, ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಕುರಿತು ಒಂದು ಸಭೆಯನ್ನು ಏರ್ಪಡಿಸಿರ್ತಾರೆ. ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು. ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಶ್ರೀ ಸಾಲೂರು ಸ್ವಾಮಿ ಸ್ಮಾರಕ ಭವನ ಏನು ಇಲ್ಲಿ ಒಂದು ಉತ್ತಮವಾದ ಕಾರ್ಯವನ್ನು ಆಯೋಜಿಸಿರ್ತಾರೆ. ಈ ಒಂದು ಕಾರ್ಯಕ್ರಮದ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ. ದಯವಿಟ್ಟು ಈ ವಿಡಿಯೋಗೆ ಹೆಚ್ಚಿನ ಬೆಂಬಲವನ್ನು ನೀಡಿ. ಈಗ ಅತ್ಯಂತ ಪ್ರಮುಖವಾದಂಥ ಇವತ್ತಿನ ವಿಶೇಷ ಗ್ರಾಮ ಸಭೆಯ ವಿಷಯ ಏನಂತಂದ್ರೆ, ನಿಮ್ಗೆಲ್ಲರಿಗೂ ಇವಾಗ ಆಲ್ರೆಡಿ ನಾನು ಹೇಳಿದ್ದೀನಿ. ಸ್ವಾಗತ ಕೋರ್ಬೇಕಾದ್ರೆ ವಿಷಯನ ಯಾವ್ದು ಇವತ್ತು ಸಬ್ಜೆಕ್ಟ್ ನಾವು ಮಾತಾಡಬೇಕಾಗಿರೋದು, ಇವತ್ತಿನ ಗ್ರಾಮ ಸಭೆ ನಾವು ಏನಕ್ಕೆ ಇಷ್ಟು ಜನ ನಾವು ಸೇರಿದ್ದೀವಿ ಅಂತಂದ ಅದನ್ನ ನಿಮ್ಗೆ ಹೇಳಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂಗೆ ತಾಲೂಕ್ ಪಂಚಾಯತಿಯಿಂದ ಬಂದಂತಹ ಒಂದು ಅಧಿಕೃತ ಜ್ಞಾಪನ ಏನು ಅಂತ ಓದಿ ತಮ್ಮೆಲ್ಲರ ಗಮನಕ್ಕೂ ತಗೊಂಡ್ಬರ್ತೀನಿ. ವಿಷಯ: ಅನೂರು ತಾಲೂಕು ವ್ಯಾಪ್ತಿಯ ಹಾಡಿಗಳಲ್ಲಿ ಅಗತ್ಯ ಸೌಲಭ್ಯ ಒದಗಿಸುವ ಸಂಬಂಧ ಗ್ರಾಮ ಸಭೆಯ ದಿನಾಂಕವನ್ನು ನಿಗದಿಗೊಳಿಸುವ ಬಗ್ಗೆ ಉಲ್ಲೇಖ ಮಾನ್ಯ ಜಿಲ್ಲಾಧಿಕಾರಿಗಳ ಮೌಖಿಕ ಆದೇಶದಂತೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅನೂರು ತಾಲೂಕು ಪಂಚಾಯಿತಿ ವ್ಯಾಪ್ತಿಯ ಹಾಡಿಗಳಿಗೆ ತುರ್ತು ಅವಶ್ಯಕವಿರುವ ಮೂಲಭೂತ ಸೌಕರ್ಯಗಳಾದ ರಸ್ತೆ, ಕುಡಿಯುವ ನೀರು, ವಸತಿ ಯೋಜನೆ ಅನುಷ್ಠಾನ, ವಿದ್ಯುತ್ ಸಂಪರ್ಕ, ಇತರೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಗಳಿಗೆ ತುರ್ತಾಗಿ ಗ್ರಾಮ ಸಭೆಯನ್ನು ಆಯೋಜಿಸಿ ನಡವಳಿಯನ್ನು ಸಲ್ಲಿಸುವಂತೆ ಉಲ್ಲೇಖ 1ರ ರೀತಿಯ ಮಾನ್ಯ ಜಿಲ್ಲಾಧಿಕಾರಿಗಳ ಮೌಖಿಕ ಸೂಚನೆಯನ್ನು ನೀಡಿರುತ್ತಾರೆ. ಅದರಂತೆ ಹಾಡಿಗಳನ್ನೊಳಗೊಂಡಿರುವ ಗ್ರಾಮ ಪಂಚಾಯಿತಿಗಳ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತುರ್ತಾಗಿ ಗ್ರಾಮ ಸಭೆಯನ್ನು ಆಯೋಜಿಸಿ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನು ವಿವರಗಳೊಂದಿಗೆ ಸಭಾ ನಡವಳಿಯನ್ನು 1 ವಾರದೊಳಗೆ ಸಲ್ಲಿಸಬೇಕಾಗಿರುತ್ತದೆ. ಮತ್ತೆ ಇನ್ನೊಂದೇನಂತಂದ್ರೆ, KEB ಅವರಿಂದ ಇನ್ನೊಂದು ಲೆಟರ್ ಬಂದಿದೆ. ಅದೇನಂತಂದ್ರೆ, ಇಂಡಿಗ್ನತ್ತ, ಮೆಂದಾರೆ, ತುಳಸಿಕೆರೆ, ತೋಕೆರೆ, ಕೊಕ್ಕುಬೋರೆ, ದೊಡ್ಡಾಣೆ, ಪಡ್ಸಲ್ನತ್ತ, ಮೆದಗನಾಣೆ ಮತ್ತು ಪಾಲಾರ್ ಹಾಡಿಗಳಿಗೆ ಸಾಂಪ್ರದಾಯಿಕ ಲೈನ್ ಮುಖಾಂತರ ವಿದ್ಯುತ್ ಸಂಪರ್ಕ ಕಲ್ಪಿಸುವ ವಿಷಯ ಗ್ರಾಮ ಸಭೆಯನ್ನು ಆಯೋಜಿಸಿ ಸಭಾ ನಡವಳಿಯನ್ನು ಸಲ್ಲಿಸೋದು. ಅಂತಂದ್ರೆ ಏನಂದ್ರೆ, ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಲಿ ಇದಂತ 20 ಹಳ್ಳಿಲಿ 9 ಹಳ್ಳಿಗೆ ಇಲ್ಲಿವರೆಗೂ ಕರೆಂಟ್ ಇರಲಿಲ್ಲ. ಸರಿನಾ? ಅದಕ್ಕೆ ಸಂಬಂಧಪಟ್ಟಂಗೆ ಇವಾಗ ಅದೆಲ್ಲಾನು ಪ್ರೋಸೆಸ್ ಆಗ್ತಿದೆ. ಶಾಶ್ವತವಾಗಿ ಕರೆಂಟ್ ವಿದ್ಯುತ್ ಸಂಪರ್ಕ ಕೊಡಬೇಕು ಅನ್ನೋದಕ್ಕೋಸ್ಕರ ಈಗ ಆಲ್ರೆಡಿ ಎಲ್ಲಾ ಪ್ರೋಸೆಸ್ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಗ್ರಾಮ ಸಭೆನ ಆಯೋಜನೆ ಮಾಡಿ ಇಲ್ಲಿ ನೀವು ತಾವುಗಳು ಏನೇನು ನೀವು ನಿಮ್ಮ ಸಮಸ್ಯೆಗಳು ನಿಮ್ಗೆ ಈಗ ಆಲ್ರೆಡಿ ನೀವು ನಿಮ್ಮ ಕಾಡಚ್ಚಿನ ಗ್ರಾಮಗಳಲ್ಲಿ ಏನೇನು ಸಮಸ್ಯೆಗಳಿದೆ ಅದನ್ನೆಲ್ಲನೂ ಇವಾಗ ಈ ಸಭೆಯಲ್ಲಿ ನೀವು ವಿವರವಾಗಿ ನಮ್ಗೆ ತಿಳಿಸ್ತಾರೆ. ಅದನ್ನ ಸಭಾ ನಡವಳಿ ಮಾಡಿ ನಾವು DC-ಗೆ ನಮ್ಮ EO ಮುಖಾಂತರ ತಲುಪಿಸಬೇಕಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟ ಈಗ ಓದಿದ್ವಿ, ರಸ್ತೆ ಆಗಿರ್ಬೋದು, ರಸ್ತೆ ಆಗ್ಬೋದು, ಕುಡಿಯೋ ನೀರು ಆಗ್ಬೋದು, ವಸತಿ ಯೋಜನೆಯಲ್ಲಿ ಹೌಸಿಂಗ್ ಸ್ಕೀಮ್ಗಳು ನಾವು ಮನೆ ಕೊಟ್ಟಿರ್ತೀವಲ್ಲ ಅದ್ರದ್ದೇನಾದ್ರು ಸಮಸ್ಯೆ ಇದ್ರೆ ಅದನ್ನು ಹೇಳ್ಬೋದು. ಮತ್ತೆ ಶಾಶ್ವತ ವಿದ್ಯುತ್ ಸಂಪರ್ಕ ಇದ್ರ ಬಗ್ಗೆ ಈಗ ಗ್ರಾಮವಾರ ಒಬ್ಬೊಬ್ಬರೇನ ಬಂದು ನಿಮ್ಮದೇನಾದ್ರು ಅರ್ಜಿಗಳು ಮಾಡ್ಕೊಂಡು ಬಂದಿದ್ರೆ ಅದನ್ನಾದ್ರೂ ಕೊಡ್ಬೋದು. ಇಲ್ಲ ಅಂತಂದ್ರೆ ನೀವು ಮೌಖಿಕವಾಗಿ ಹೇಳಿದ್ರು ಸಹ ನಾವು ಅದನ್ನ ಇವತ್ತು ನಡವಳಿಕೆ ನಾವು ಸೇರಿಸ್ಕೊಂಡು ನಾವು ಜಿಲ್ಲಾಧಿಕಾರಿಗಳಿಗೆ ನಾವು ಕೊಡ್ತೀವಿ. ಒಬ್ಬೊಬ್ಬರಾಗಿ ಮಾತಾಡಿ ದಯಮಾಡಿ ಯಾರು ಅದನ್ನೆಲ್ಲನೂ ಸಹ ನಾವು ಇವತ್ತು ನಡವಳಿಕೆ ನಾವು ಸೇರಿಸಿ ನಾವು ಕಳಿಸ್ತೀವಿ. ಸರಿನಾ? ಯಾರು ಗೊಂದಲ ಮಾಡ್ಕೋಬೇಡಿ. ಒಬ್ಬೊಬ್ಬರಾಗಿ ನೀವೇ ಅರ್ಜಿನ ಓದಿ ನಮ್ಗೆ ಅರ್ಜಿಗಳನ್ನ ಕೊಡ್ಬೋದು. ನೋಡಲ್ ಆಫೀಸರ್ ಇದಾರ, ಅವ್ರು ಕೊಡ್ಬೋದು. ಇದಿಷ್ಟು ವಿಚಾರಗಳನ್ನು ನಮ್ಮ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ನೀಡಿರ್ತಾರೆ. PD ಅವರ ಒಂದು ಮಾಹಿತಿಯ ಮೇರೆಗೆ ಇಂದು ನಮ್ಮ ಗ್ರಾಮದ ಸುತ್ತಮುತ್ತ ಇರ್ತಕ್ಕಂಥ ಕುಗ್ರಾಮದ ಜನತೆಯ ಸಂಕಷ್ಟಗಳನ್ನು ಅವರು ಒಂದು ಅರ್ಜಿಗಳ ಮೂಲಕ ತೋಡ್ಕೊಳ್ತಾ ಇದ್ದಾರೆ. ಏನು ಇದೊಂದು ಅರ್ಜಿಗಳನ್ನು ತೆಗೆದುಕೊಂಡು ಜಿಲ್ಲಾಧಿಕಾರಿಯವರಿಗೆ ವರದಿ ಮಾಡಬೇಕಂತೆ. ಈಗಾಗಲೇ ನಮ್ಮ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಅಂದರೆ PD ಅವರವರು ನಮ್ಮ ಏನು ಮಲೆ ಮಹದೇಶ್ವರ ಬೆಟ್ಟ ಕುಗ್ರಾಮಗಳಲ್ಲಿ ವಾಸಿಸುವ ಏನು ಕಾಡಂಚಿನ ಜನರಿಗೆ ಅವರು ಬೇಕಾದಂತಹ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಂತೆ
ಸೊ ಸರ್ಕಾರ ಆದೇಶಿಸಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಿಳಿಸಿರ್ತಾರೆ. ಸೊ ಕರೆಂಟ್ ಸೌಲಭ್ಯ ಇರ್ಬೋದು, ನೀರಿನ ಸೌಲಭ್ಯ ಇರ್ಬೋದು, ಆಮೇಲೆ ಕರೆಂಟ್ ಇದು ರಸ್ತೆ ಸೌಲಭ್ಯ ಇರ್ಬೋದು, ಪ್ರತಿಯೊಂದಕ್ಕೂ ಸಹ ಏನು ಸರ್ಕಾರ ಸ್ಪಂದಿಸಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಿಳಿಸಿರ್ತಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಉಗೇ ಮದಪ್ಪ.